ನಮಸ್ಕಾರ ವೀಕ್ಷಕರೇ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಮಕರ ಸಂಕ್ರಾಂತಿ ಹಬ್ಬ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ವರ್ಷದ ಅಂದರೆ ಹೊಸ ವರ್ಷದ ಹೊಸ ಹಬ್ಬ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ. ಆ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ತುಂಬ ಖುಷಿಯಿಂದ ಸಡಗರದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಕೂಡ ಸಾಕಷ್ಟು ಆಟಗಳನ್ನು ಕೂಡ ಹಳ್ಳಿಯ ಕಡೆ ಆಟ ಆಡಿಸ್ತಾರೆ. ಸುಗ್ಗಿ ಹಬ್ಬ ಕೂಡ ಹೌದು. ಹಾಗಾದರೆ ಈ ಹಬ್ಬವನ್ನು ಇವತ್ತು ನಾವು ಹೇಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ಕೊಳ್ತಾ ಇದ್ದೀರಾ? ಎಸ್, ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅದು ಕೂಡ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮಹಿಳಾ ವಿದ್ಯಾಲಯದಲ್ಲಿ. ತುಂಬ ಸುಂದರವಾದ ಚೆಲುವೆಯರು ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಜೊತೆಗೆ ಗೇಮ್ಸ್ ಕೂಡ ಇದೆ. ಮೊದಲಿಗೆ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ ಅಲ್ವಾ? ಎಲ್ರಿಗೂ ಹಾಯ್. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಎಸ್, ನೀವೆಲ್ಲರೂ ನಮ್ಮ ಜೊತೆ ಇದ್ದೀರಾ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ. ಥ್ಯಾಂಕ್ ಯು. ಆದರೆ ಹಬ್ಬನ ಹೇಗೆ ಆಚರಣೆ ಮಾಡ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಮಕರ ಸಂಕ್ರಾಂತಿನ ಕೇವಲ ನೀವು ಮಾತಾ ಇದ್ರೆ ಸಾಕಾ? ಪುಷ್ಪಕ ವಿಮಾನ ಚಿತ್ರತಂಡದವರು ಕೂಡ ನಮ್ಮ ಜೊತೆ ಇದ್ದಾರೆ. ಓಕೆ, ಅವ್ರನ್ನ ವೆಲ್ಕಮ್ ಮಾಡುವ. ಎಸ್, ನಮ್ಮ ಜೊತೆ ಪುಷ್ಪಕ ಚಿತ್ರತಂಡದವರು ಇದ್ದಾರೆ. ಮೊದಲಿಗೆ ನಟ, ನಿರ್ದೇಶಕ, ಅತ್ಯುತ್ತಮ ನಿರೂಪಕರಾಗಿರುವಂತಹ ರಮೇಶ್ ಅರವಿಂದ್ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ರಮೇಶ್ ಅರವಿಂದ್. ಎಸ್, ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆ ಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಜೊತೆ ಇನ್ನೊಬ್ಬ ಅತಿಥಿ ಇದ್ದಾರೆ, ಪುಷ್ಪಕ ವಿಮಾನ ಚಿತ್ರತಂಡದ ನಿರ್ದೇಶಕರು. ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ದಯವಿಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೂಡ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್, ಮಕರ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಸಾಕಷ್ಟು ನೆನಪುಗಳು ನಮಗಿರುತ್ತೆ. ಇವರ ಆಚರಣೆ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣವಾ? ಎಸ್, ಮಕರ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಮೊದಲಿನಿಂದಲೂ ಬೇರೆ ಬೇರೆ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಸಲ ನಿಮಗೆ ಈ ಹಬ್ಬ ಹೇಗೆ ಸ್ಪೆಷಲ್? ಈ ಹಿಂದಿನ ನೆನಪುಗಳು? ನಮ್ಮನೇಲಿ ಭಾಳ ಸಿಂಪಲಾಗಿ ನಡೆಯುತ್ತೆ ಈ ಹಬ್ಬಗಳೆಲ್ಲ. ನಾಟ್ ವೆರಿ ರಿಚುವಲಿಸ್ಟಿಕ್. ಒಂದು ಸಣ್ಣ ಪೂಜೆ ಆಗುತ್ತೆ. ನಮ್ಮ ಮಕ್ಕಳಿಗೆ ನಮ್ಮ ಅಮ್ಮ, ನಮ್ಮ ಬ್ರದರ್ಸ್ ಇಬ್ಬರು ಮನೆಗೆ ಬರ್ತಾರೆ. ಎಲ್ಲ ಜೊತೆಗೆ ಊಟ ಮಾಡ್ತೀವಿ. ಪೊಂಗಲ್ ಭಾಳ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ. ಅದಂತೂ ನಡೀತಾ ಇರುತ್ತೆ. ಮಕ್ಕಳಾಗಲೇ ನೆನ್ನೆ ಹೋಗ್ಬಿಟ್ಟು ಈ ಕಬ್ಬೆಲ್ಲ ತಂದುಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಶಾಪಿಂಗ್ ನಡೀತು. ದೇ ಲವ್ ಶುಗರ್ ಕೇನ್, ಅದೊಂದು ಕಡೆ ನಡೀತು. ಬಟ್ ಇವತ್ತು ನಮಗೆ ಭಾಳ ಖುಷಿ ಆಗ್ತಿರೋ ಪುಷ್ಪಕ ವಿಮಾನ ರಿಲೀಸ್ ಆಗಿ ಜನ ಇಷ್ಟು ದೊಡ್ಡ ರೀತಿಯಲ್ಲಿ ಒಪ್ಕೊಂಡಿರೋದು. ಒಂದು ಚಿತ್ರನ ಜನ ಒಪ್ಕೊಳ್ಳೋದಕ್ಕಿಂತ ಒಂದು ದೊಡ್ಡ ಹಬ್ಬ ನಮಗಿಲ್ಲ. ಹಾಗಾಗಿ ಪುಷ್ಪಕ ವಿಮಾನದ ಯಶಸ್ಸು ನಮಗೆ ಮಕರ ಸಂಕ್ರಾಂತಿ ಆ್ಯಕ್ಚುಲಿ. ನಿರ್ದೇಶಕರಿಗೆ ಹೇಗಿದೆ ಈ ಸಲದ ಮಕರ ಸಂಕ್ರಾಂತಿ? ನಮಗೆ ಅದೇ ಪುಷ್ಪಕ ವಿಮಾನ ರಿಲೀಸ್ ಆಗಿ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ. ಸೊ ಇನ್ನೂ ಜನ ಎಲ್ಲ ನೋಡ್ಬಿಟ್ಟು ವಿಶ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇದೇ ನಮ್ಗೆ ಹಬ್ಬ, ಆ್ಯಕ್ಚುಲಿ ಇದೇ ಸಂಕ್ರಾಂತಿ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಏನು ಅಂತ ಗೊತ್ತಾ? ಯಾರಿಗಾದರೂ? ಪುಷ್ಪಕ ವಿಮಾನ ಚಿತ್ರತಂಡವ್ರ ಜೊತೆ ಮಾತನಾಡೋಣ. ನೀವು ಪ್ರಶ್ನೆ ಕೇಳ್ಬೋದು, ಆಟ ಆಡ್ಬೋದು, ಡಾನ್ಸ್ ಮಾಡ್ಬೋದು. ಆದರೆ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಯಾರಿಗೆ ನೆನಪಾಗುತ್ತೆ? ಒಬ್ಬೊಬ್ಬರು ಒಂದು ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಒಬ್ಬೊಬ್ಬರೇ ಹೇಳಿ. ಎಸ್, ಎಳ್ಳು ಬೆಲ್ಲ. ನೆಕ್ಸ್ಟ್ ಕಬ್ಬು ನೆನಪಾಗತ್ತೆ. ಕಿಚ್ಚು ಹಾಯಿಸೋದು ನೆನಪಾಗತ್ತೆ. ಎಸ್, ಸುಗ್ಗಿ ಹಬ್ಬ ಕೂಡ ಹೌದು. ಎಸ್, ಒಬ್ಬೊಬ್ಬರು ಹೇಳ್ಬೋದು. ಅಲ್ಲಿ ಪೊಂಗಲ್ ನೆನಪಾಗುತ್ತೆ. ಎಲ್ರಿಗೂ ತಿನ್ನೋದೇ ನೆನಪಾಗ್ತಿದೆಯಪ್ಪ. ಹೇಗೆ ಆಚರಣೆ ಮಾಡ್ತಾನೆ ಅಂತ ನೆನಪಾಗತ್ತಾ? ಹಸುಗಳ ಹಬ್ಬ. ಎಸ್, ಕಿಚ್ಚು ಹಾಯಿಸೋದು. ಹಸುಗಳ ಹಬ್ಬ, ಕಿಚ್ಚು ಹಾಯಿಸ್ತಾರೆ, ಆಟ ಇದೆ. ಎಸ್, ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀರಾ ಹೇಗೆ? ರಜಾ ಸಿಗುತ್ತೆ. ಎಲ್ಲರೂ ತುಂಬ ಜೋಶಲ್ಲಿದ್ದಾರೆ. ಎಸ್, ನಾವು ರಮೇಶ್ ಅರವಿಂದ್ ಅವ್ರ ಹತ್ರ ಕೇಳೋಣ. ಅವರ ಹಬ್ಬ ಹೇಗಿದೆ ಅಂತ ಆಗಲೇ ಹೇಳಿದರು. ತುಂಬ ಸ್ಪೆಷಲ್ ಈ ಸಲ ಅಂತ ಹೇಳಿ. ನಿಮಗೆ ಅವ್ರ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳೋದು ಕೇಳಬೇಕಾ? ಎಸ್, ಅವರ ಬಾಯಿಂದನೇ ಕೇಳ್ಬೋದು. ನಾನು ಹೇಳ್ದಲ್ಲ, ನಮಗೆ ಈ ಪುಷ್ಪಕ ವಿಮಾನ ಚಿತ್ರ ರಿಲೀಸ್ ಆಗಿ ಅದು ಇಷ್ಟು ದೊಡ್ಡ ಹಿಟ್ ಆಗಿರೋದೇ ಹಬ್ಬ ನಮಗೆ. ಸೊ ದಿಸ್ ಸಂಕ್ರಾಂತಿ ಸ್ಪೆಷಲ್ ಬಿಕಾಸ್ ಆಫ್ ಪುಷ್ಪಕ ವಿಮಾನ. ಎಲ್ಲ ಪೊಂಗಲ್ಲು, ಎಲ್ಲ ಸಂಕ್ರಾಂತಿಗಿಂತ ಈ ವರ್ಷ ನಮ್ಮ ತಂಡದವರಿಗೆ ಈ ವರ್ಷ ಭಾಳ ಖುಷಿ ಕೊಡ್ತಾ ಇರೋದು ನೀವೆಲ್ಲ ಪುಷ್ಪಕ ವಿಮಾನವನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ಒಪ್ಕೊಂಡಿರೋದು. ಪುಷ್ಪಕ ವಿಮಾನವನ್ನು ನೋಡೋದಕ್ಕೆ ಥಿಯೇಟ್ರಿಗೆ ಹೋದಾಗ ಒಂದು ವಸ್ತುನ ಖಂಡಿತ ಹಿಡ್ಕೊಂಡು ಹೋಗ್ಬೇಕಂತ. ಯಾವುದು? ಕೇಳಿಸ್ತಿಲ್ಲ. ಕರ್ಚೀಫಾ? ಪಾಪ್ಕಾರ್ನು, ಸ್ವೀಟ್ ಏನಾದ್ರು ಹಿಡ್ಕೊಂಡು ಹೋಗ್ತಾರಪ್ಪ. ಕರ್ಚೀಫ್ ಯಾಕೆ? ಇಲ್ಲ, ಭಾಳ ಇಮೋಷನಲ್ ಫಿಲಿಮು, ಸೆಂಟಿಮೆಂಟಲ್ಲು. ಕರ್ಚೀಫು ಓಕೆ, ಅದೆಲ್ಲ ಓಕೆ. ಅದರ ಜೊತೆಗೆ ಒಳ್ಳೆ ಕಾಮಿಡಿ ಇದೆ.
ಅದನ್ನು ಹೇಳಿ, ಆಮೇಲೆ ನೋಡೋರೆಲ್ಲ ಬರೀ ಖರ್ಚಿ ಫುಲ್ ಮಾಡ್ಕೊಂಡ್ಬಿಡ್ತಾರೆ. ಪುಷ್ಪಕ ವಿಮಾನ ಚಿತ್ರದಲ್ಲಿ ಕೇವಲ ಅಳು ಮಾತ್ರ ಇದೆಯಾ ಅಥವಾ ಭಾವ ತೀವ್ರತೆ ಮಾತ್ರ ಇದೆಯಾ, ಬೇರೆ ಏನಿದೆ ಎಲಿಮೆಂಟ್ಸು? ಕಾಮಿಡಿ ಕೂಡ ಇದೆ. ಕಾಮಿಡಿ ಇದೆಯಾ? Yes. ಎಂಜಾಯ್ ಮಾಡಿದ್ರಾ? ಏನ್ ಪಾತ್ರ ಮಾಡಿದ್ದಾರೆ? ತಂದೆ ಪಾತ್ರ ಮಾಡಿದ್ದಾರೆ. ಎಸ್, ಅನಂತರಾಮಯ್ಯ ಆಗಿ ತಂದೆ ಪಾತ್ರವನ್ನ ಮಾಡಿದ್ದಾರೆ. ಈ ಹಿಂದೆ ಇವರು ಈ ರೀತಿಯಾದಂತಹ ಒಂದು ಪಾತ್ರ ಮಾಡಿದ್ರಾ, ನೋಡಿದೀರಾ? ನೋಡಿಲ್ಲ. Yes, ಇದೇ yes. ಫಸ್ಟ್ ಟೈಮ್. ಪುಷ್ಪಕ ವಿಮಾನ ಚಿತ್ರ ರಮೇಶ್ ಅರವಿಂದ್ ಅವರ ಡ್ಯಾಶ್ ಚಿತ್ರ. 100ನೇ ಚಿತ್ರ. ಏನ್ ಸರ್, ಏನ್ ಫ್ಯಾನ್ಸ್ ಇದ್ದಾರೆ ಸರ್. ಓಕೆ, ಈಗ 100ನೇ ಚಿತ್ರ ಅಂತ ಹೇಳಿದ್ರಿ. ಹಾಗಾದ್ರೆ ಪುಷ್ಪಕ ವಿಮಾನ ಒಂದು ಚಿತ್ರವನ್ನ ಬಿಟ್ಟು ಉಳಿದ 99 ಚಿತ್ರಗಳು ಯಾರು ಕ್ವಿಕ್ ಆಗಿ ಹೇಳ್ತೀರಾ? ಆಪ್ತಮಿತ್ರ, ಅಮೃತವರ್ಷಿಣಿ, ಅಮೆರಿಕ 100 ಜನ್ಮಕ್ಕೂ, ಆಮೇಲೆ ವೆಂಕಟ ಇನ್ ಸಂಕಟ, ಸತ್ಯ ಇಸ್ ಇನ್ ರಾಮಶ್ಯಾಮ ಬಾಮ, ಆಮೇಲೆ ಉತ್ತಮ್ ವಿಲನ್ನು, ಕೋತಿಗಳು ಸರ್ ಕೋತಿಗಳು, ಕತೆಗಳು ಸರ್ ಕತೆಗಳು, ನಮ್ಮೂರ ಮಂದಾರ ಹೂವೆ, ಆಮೇಲೆ ಬಿಸಿ ಬಿಸಿ, ಚಂದ್ರಮುಖಿ ಪ್ರಾಣ ಸಖಿ. ಅಯ್ಯೋ, ನನಗೆ ಅಷ್ಟು ನೆನಪಿಲ್ಲ ಕಣೆ. ನಿಮ್ಮ ಹೆಸರೇನು? ವಾಟ್ಸ್ ಯುವರ್ ನೇಮ್? ತೇಜಸ್ವಿನಿ. ವಾವ್, ತೇಜಸ್ವಿನಿ, ಥ್ಯಾಂಕ್ ಯು ಸೋ ಮಚ್. ಮೊದಲ ಚಿತ್ರ ಯಾವುದು ಗೊತ್ತಾ? ಮೊದಲ ಚಿತ್ರ ಗೊತ್ತಿಲ್ಲ, ಆದ್ರೆ ಫಸ್ಟ್ ಅವ್ರು ಎಂಟ್ರಿ ಕೊಟ್ಟಿದ್ದು ಚಂದನ ಚಾನೆಲ್ ಮೂಲಕ ಒಂದು ಇದ್ರ ಸಂದರ್ಶನ ಮಾಡಕ್ಕೆ ಚಂದನ ಚಾನೆಲ್ ಮೂಲಕ ಎಂಟ್ರಿ ಕೊಟ್ಟಿದ್ದು ಅಂತ ಚೆನ್ನಾಗಿ ಗೊತ್ತು. ಎಸ್, ಅಲ್ಲ, ಅಲ್ಲಿ ಮೊದಲ ಚಿತ್ರ ಯಾವುದು? ಸುಂದರ ಸ್ವಪ್ನಗಳು. ನೋಡಿದೀರಾ? ಇಲ್ಲ, ನೋಡಿಲ್ಲ. ಮೊನ್ನೆ ನೋಡ್ತೀರಿ ಅಲ್ವಾ? ಎಸ್, ಈ ಪುಷ್ಪಕ ವಿಮಾನ ಚಿತ್ರದ ನಿರ್ದೇಶಕರು ಯಾರು? ಹೆಸರು ಗೊತ್ತಿಲ್ಲ, ಅಲ್ಲಿ ಪಕ್ಕದಲ್ಲಿ ನಿಂತಿದ್ದಾರೆ. ನಾನೀಗ ಇಂಟ್ರೊಡ್ಯೂಸ್ ನಾನು ಹೇಳ್ತೀನಿ, ಇವರು ರವೀಂದ್ರನಾಥ್ ಅಂತ, ಇವರು ಚಿತ್ರದ Okay. ಡೈರೆಕ್ಟರ್. ಎಸ್, ಮೊದಲ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು. ಈ ಚಿತ್ರ 100 ಡೇಸ್ ಓಡಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಅಬ್ಬಬ್ಬಾ, ಈ ಹುಡುಗಿರು ಎಷ್ಟು ಕ್ವಶನ್ ಕೇಳಿದ್ರಲ್ಲ. ಯಾವ ರೀತಿಯಾಗಿ ಪುಷ್ಪಕ ವಿಮಾನ ತಯಾರಾಯಿತು ಅನ್ನೋದ್ರಿಂದ ಹಿಡಿದು ಮಕರ ಸಂಕ್ರಾಂತಿ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಮುಂದೆ ಏನಿರುತ್ತೆ?